ಹಂಗಾಗಿರೋದ್ರಿಂದ ನೆಕ್ಸ್ಟ್ ಕಾಲೇಜ್ ಕೂಡ ಆಗುತ್ತೆ. ಹಂಗಾಗಿ ನಮ್ಮ ರಿಕ್ವೆಸ್ಟ್ ಏನಂದ್ರೆ ಈ ಪಕ್ಕದಲ್ಲಿ KDP ಜಾಗ ಒಂದು 4 ಎಕರೆ ಜಾಗ ಇದೆ, ತಮ್ಮ ಮುಖಾಂತರ ಸ್ವಲ್ಪ ಚೂರು ಅವ್ರಿಗೆ ಏನಾದ್ರು ರಿಕ್ವೆಸ್ಟ್ ಮಾಡಿ ಸ್ವಲ್ಪ ಮಾಡಿಸ್ಕೊಟ್ರೆ ತುಂಬಾ ದೊಡ್ಡ ಅನುಕೂಲ. ಇದೇ ತಾಲೂಕು ಆಗಿದ್ದೀರಾ, ನೀವು ಸ್ವಲ್ಪ ಸಹಾಯ ಮಾಡ್ಬೇಕು. ಕಾಲೇಜು ನೆಕ್ಸ್ಟ್ ಕಾಲೇಜ್ಗೂ ರಿಕ್ವೆಸ್ಟ್ ಮಾಡ್ತಾ ಇದೀವಣ್ಣ. ಈಗ 9th to 10th ಇದುವರೆಗೂ ಇರಲಿಲ್ಲ, ಈ ವರ್ಷದಿಂದ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಆಕ್ಚುಲಿ ಕಾಲೇಜ್ಗೆ ಪ್ರಯತ್ನ ಪಡ್ತಾ ಇದೀವಿ. ನಿಮ್ಮ ಪಾದಕ್ಕೆ ವಂದನೆ ಮಾಡ್ತೀವಿ, ದಯವಿಟ್ಟು ಒಂಚೂರು ಜಾಗ ಮಾಡ್ಕೊಡ್ರಿ ಪ್ಲೀಸ್. ಶಿಕ್ಷಣ ಇಲಾಖೆಯಿಂದ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಅನ್ನೋ ಒಂದು ಘೋಷಣೆಯಿಂದ ನಮ್ಮ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಸರ್ಕಾರದಿಂದ. ಆ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಮೂಡಿಬಂದಿದೆ. ನಾನು ಸಾರ್ವಜನಿಕರಲ್ಲಿ ರಿಕ್ವೆಸ್ಟ್ ಮಾಡೋದೇನೆಂದರೆ, ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ರೀತಿಯಾದ ಒಂದು ಅನುಕೂಲಗಳಿದೆ. ದಯವಿಟ್ಟು ಎಲ್ಲರೂ ಕಾನ್ವೆಂಟ್ಗಳ ಮುಂದೆ ಮತ್ತು ಪ್ರೈವೇಟ್ ಶಾಲೆಗಳ ಮುಂದೆ ಹೋಗಿ ರಾತ್ರಿ ಆಗಲು ಹೋಗಿ ಅಲ್ಲಿ ನಿಂತು ಕ್ಯೂವಲ್ಲಿ ನಿಂತ್ಕೊಂಡು ಫಾರ್ಮ್ ತೆಗೆಯೋದು ಬಿಟ್ಬಿಟ್ಟು ಫ್ರೀಯಾಗಿ ಕೊಡೋಂಥ ಎಜುಕೇಷನ್ನ, ಸರ್ಕಾರದ ಕಡೆಯಿಂದ ಫ್ರೀಯಾಗಿ ಕೊಡೋಂಥ ಎಜುಕೇಷನ್ಗಳನ್ನ ದಯವಿಟ್ಟು ತೊಗೊಳ್ಳಿ. ತುಂಬ ಉತ್ತಮವಾಗಿ ಶಿಕ್ಷಣ ಕೊಡ್ತಿದ್ದಾರೆ, ವೆಲ್ ಎಜುಕೇಟೆಡ್ಸ್ ಟೀಚರ್ಸ್ ಇದ್ದಾರೆ. ದಯವಿಟ್ಟು ಎಲ್ಲ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ. ಮತ್ತು ಬೇರೆ ಕೆಲವೊಂದು ದೇಶಗಳಲ್ಲಿ ಇವಾಗ ಆರ್ಡರ್ ಬೇರೆ ಆಗಿದೆ, ಎಲ್ಲ ರಾಜಕೀಯ ವ್ಯಕ್ತಿಗಳು ಇನ್ನೂ ಎಲ್ಲ ರಾಜಕೀಯ ಮಕ್ಕಳುಗಳು ಸರ್ಕಾರಿ ಶಾಲೆಯಲ್ಲೇ ಓದಬೇಕು ಅಂತ. ಆ ಥರದ್ದು ನನ್ನ ಭಾರತದಲ್ಲಿ ಕೂಡ ಈ ಥರದೊಂದು ಕಾನೂನು ಬಂದರೆ ತುಂಬ ಚೆನ್ನಾಗಿರುತ್ತೆ. ಆ ಕಾನೂನು ನಮ್ಮ ಭಾರತ ಸರ್ಕಾರದ ಪ್ರಧಾನಮಂತ್ರಿ ಆಗಲಿ ಇಲ್ಲ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಲಿ ಎಲ್ಲ ಸೇರಿ ಈ ಥರದೊಂದು ಕಾನೂನು ತಂದರೆ ತುಂಬ ಅನುಕೂಲ ಆಗುತ್ತೆ. ಎಲ್ಲ ಸರ್ಕಾರಿ ಶಾಲೆಯ ಸರ್ಕಾರಿ ಅಧಿಕಾರಿಗಳ ಮಕ್ಕಳು ಮತ್ತು ಎಲ್ಲ ರಾಜಕೀಯದಲ್ಲಿರುವಂಥ ಎಲ್ಲ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದಲೇಬೇಕು ಅನ್ನೋ ಒಂದು ಕಾನೂನು ತಂದರೆ ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಮಗದೊಮ್ಮೆ ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ಕೊತೀನಿ, ಎಲ್ಲರೂ ಸರ್ಕಾರಿ ಶಾಲೆಗೆ ಸೇರಿಸಿ. ನಮ್ಮ ಜಿಗಣಿ ಶಾಲೆ ತುಂಬ ಅತ್ಯುತ್ತಮವಾಗಿ ಮೂಡಿ ಬರ್ತಾ ಇದೆ. ಅದನ್ನು KTTM ಅವರಾಗಲಿ ಮತ್ತು ಬೇರೆ NGOಗಳಾಗಲಿ ತುಂಬ ಅತ್ಯುತ್ತಮವಾಗಿ ಒಂದು ಕಟ್ಟಡಗಳನ್ನು ಕಟ್ಟಿಕೊಡ್ತಾ ಇದ್ದಾರೆ. ಈಗ ಈ ವರ್ಷದಿಂದ 9th to 10th ಸ್ಟಾರ್ಟ್ ಆಗ್ತಿದೆ. ಎಲ್ಲ ನಮ್ಮ ನಮ್ಮ ಗಿರಿ ಮತ್ತು ನಾವು ಶಿಕ್ಷಕರಿಂದ ತುಂಬ ಒದ್ದಾಡಿ 9th to 10th ತಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಕಾಲೇಜೂ ಬೇಕಾಗಿದೆ. ಕಾಲೇಜ್ಗೆ ಜಾಗ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾವು ಆ್ಯಕ್ಚುಲಿ ರಾಮೇಶ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೀವಿ. ಅವರು KDBಯಲ್ಲಿ ಯಾವುದಾದ್ರು CS ಸೈಟ್ ಇದ್ದರೆ ನೋಡೋಣ, ಇಲ್ಲಾಂದರೆ ಬೇರೆ ಸರ್ಕಾರಿ ಜಾಗ ಇದ್ದರೆ ಹೇಳಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ನಮಗೆ ಜಿಗಣಿ ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ಉತ್ತಮವಾದ ಒಂದು PU ಕಾಲೇಜು, ಡಿಗ್ರಿ ಕಾಲೇಜು ಬಂದರೆ ಬಡ ಮಕ್ಕಳುಗಳಿಗೆ, ತುಂಬ ಇರೋರಿಗೆ ಗೊತ್ತಿಲ್ಲ, ಬಡ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸರ್, ಜಿಗಣಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಸರ್ ಜಿಗಣಿಯಲ್ಲಿ ನಮಗೆ ನಮ್ಮ ಟೋಟಲ್ ನನ್ನ ಸಂಘಟಕರಿಗೆ ಎಲ್ಲರಿಗೂ ತುಂಬ ಖುಷಿ ತರುವಂಥ ವಿಚಾರ ಮತ್ತು ನಮ್ಮ ಟೀಚರ್ಸ್ಗೆ ಖುಷಿ ತರುವಂಥ ವಿಚಾರ ಏನಂದರೆ, ಈ ಕಾರ್ಯಕ್ರಮವನ್ನು ಜಿಗಣಿಯಲ್ಲಿ ನಂಬ್ಕೊಂಡ್ರಲ್ಲ, ಅದಕ್ಕೆ ಶಿವಣ್ಣ ಸರ್ಗಾಗಲಿ ಮತ್ತು ನನ್ನ DDP ಅವ್ರಿಗಾಗಲಿ ಎಲ್ಲರಿಗೂ ನಾನು ಅಭಿನಂದನೆ ಹೇಳ್ತೇನೆ. ಸರ್ಕಾರದ ಸವಲತ್ತಿನೊಂದಿಗೆ ಉಚಿತ ಶಿಕ್ಷಣ ಪಡೆಯುವ ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ.